ಗಂಗಾಧರ, ಚಂದ್ರಮೌಳೇಶ್ವರ, ಹಗಲಿರುಳು ನಿನ್ನ ಧ್ಯಾನದಲ್ಲಿರುವ ಈ ಬಸವ ದಂಪತಿಗಳನ್ನು ಕೈ ಬಿಡದೆ ಕಾಪಾಡುವ ಭಾರವೂ ನಿನ್ನದಾಗಿದೆ. ನೀಲಾಂಬಿಕೆ, ಪರಮೇಶ್ವರನಿಗೆ ನಮಸ್ಕರಿಸುವೆ. ನೀಲಾಂಬಿಕೆ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು. ಸ್ವಾಮಿ, ಭಕ್ತಿಪೂರ್ವ ನಿರಂತರಾಗಿಯೂ ಹಾಗೆ ಗುರುಜಂಗಮರ ಸೇವೆಯಿಂದೆಯೂ ತಾತ್ಪರ್ಯರಾಗಿಯೂ ಶೈವ ಧರ್ಮದ ಸಂರಕ್ಷಿತರೆಂದು ಬಿರುದಾಂಕಿತರಾದ ನಿಮ್ಮ ವದನಾಂಬುಜವೇನು ಚಿಂತಿಸುವಂತೆ ಭಾಷವಾಗುತ್ತಿರುವುದಲ್ಲ, ಅದೇನೆಂದು ನನಗೆ ತಿಳಿಸಿ ಹೇಳಬಾರದೆ? ನೀಲ, ಸೌಂದರ್ಯ ಪ್ರೇಮದ ನಿಜರಾಣಿನೇ, ಸೌಂದರ್ಯ ಪ್ರೇಮದ ನಿಜರಾಣಿನೇ, ಮನವೆಂತೋ ಅರಿವಾಗಿದೆ. ನೀಲಾಂಬಿಕೆ, ಸೌಂದರ್ಯ ಪ್ರೇಮದ ನಿಜರಾಣಿನೇ, ಮನವೆಂತೋ ಅರಿವಾಗಿದೆ. ನೀಲಾಂಬಿಕೆ, ಸ್ವಾಮಿ, ಮೌನದಿ ನಿಂದೆ ಅರುಸದಿ ನೊಂದೆ. ನೀಲಾಂಬಿಕೆ, ಮೌನದಿ ನಿಂದೆ ಮನದೊಳು ನೊಂದೆ, ತಾಪವ ನೀಗುವ ಅರಿವೆಂತೋ ನೀನು. ನೀಲಾಂಬಿಕೆ, ತಾಪವ ನೀಗುವ ಅರಿವೆಂತೋ ನೀ, ಸೌಂದರ್ಯ ಪ್ರೇಮದ ನಿಜರಾಣಿನೇ, ಮನವೆಂತೋ ಅರಿವಾಗಿದೆ. ನೀಲಾಲೋಚನೆ, ಸ್ವಧರ್ಮವನ್ನು ಬಯಸದೆ ಸತಿಯೊಡನೆ ಗುರುಜಂಗಮರ ಸೇವೆಯನ್ನು ಮಾಡುತ್ತಾ ಪಾಪವೇನೆಂಬುದನ್ನು ಹರಿಯದ ಸಹಧರ್ಮಿಣಿಯಾದ ನಿನ್ನಲ್ಲದೆ ಮತ್ಯಾರಲ್ಲಿ ಹೇಳಿಕೊಳ್ಳಲಿ. ಲೋಕದಲ್ಲಿ ಫಲಾಪೇಕ್ಷೆ ಇಲ್ಲದೆ ಮಾಡುವ ಸತ್ಕರ್ಮಗಳಿಂದ ಜ್ಞಾನಸಿದ್ಧಿಯನ್ನು ಪಡೆಯಬೇಕೆಂದು ಇದನ್ನರಿತು ಅದರಂತೆ ಆಚರಿಸುತ್ತಿರುವ ನನ್ನನ್ನು ಜ್ಞಾನಿಗಳಾದ ಜಂಗಮರು ಸತತವೂ ಕೊಂಡಾಡುತ್ತಿರು. ಅಜಾಗರೂಕತೆಯಿಂದ ಅವರ ಹೋಮೋಪಚಾರ ದೋಷದಿಂದ ಭಯಂಕರವಾದ ಪಾಪವು ಪ್ರಾಪ್ತವಾಗುವುದಿಲ್ಲೆಂದು ಚಿಂತಿಸುತ್ತಿರುವೆನು. ಪ್ರಾಣೇಶ್ವರ, ಮಹಾಜ್ಞಾನಿಗಳಾದ ಜಂಗಮೋತ್ತಮರ ಸೇವೆಯಿಂದಲೂ ಪರಶಿವನ ದಿವ್ಯಾನುಗ್ರಹದಿಂದಲೂ ಅವರ ಹೊಗಳಿಕೆಗೆ ನಮ್ಮ ದೌರ್ಭಾಗ್ಯವು ತಲೆಬಾಗದಿರಲೆಂದು ಆ ಪರಶಿವನನ್ನು ಅನ್ಯೋನ್ಯ ಭಕ್ತಿಯಿಂದ ಪ್ರಾರ್ಥಿಸೋಣ. ಬನ್ನಿರಿ ಸ್ವಾಮಿ. ನೀಲ, ನಿನ್ನ ಅತ್ಯುತ್ತಮವಾದ ಹಿತೋಕ್ತಿಯಿಂದ ನನ್ನ ಮನಸ್ಸಿನ ಸಂಶಯವು ಪರಿಹಾರವಾಯಿತು. ಸರ್ವಸಕ್ತನು ಮಹಾಮಹಿಮನು ಜ್ಞಾನಗೋಚರನಾದ ಶ್ರೀ ಚನ್ನಮಲ್ಲಿಕಾರ್ಜುನನ ಸಂಕಲ್ಪವಿದ್ದಂತಾಗಲಿ. ಹೃದಯವು ಸ್ವರ ಆಡಿದೆ, ಆ ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಪ್ರಿಯ ಬಾರೆ. ಹೃದಯವು ಸ್ವರ ಆಡಿದೆ, ಆ ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಪ್ರಿಯ ಬಾರೆ. ನೀಲಾಂಬಿಕೆ, ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಪ್ರಿಯ ಬಾರೆ. ಹೃದಯವು ಸ್ವರ ಆಡಿದೆ, ಆಡಿದೆ ದೇವಿ. ನೀಲಾಂಬಿಕೆ, ನೀಲಾಂಬಿಕೆ, ನೈದಿಲೆ ಕಾದಿದೆ ಚಂದ್ರನ ನಗೆಗಾಗಿ, ಶೀತಲ ಕಿರಣದ ಸುಖ ಸ್ಪರ್ಶಕ್ಕೆ. ವೀಣೆಯು ಕಾದಿದೆ ವೈಣಿಕ ಚತುರ, ಮೀಟುವ ಆರದ ಆನಂದಕ್ಕೆ. ಸಂಭ್ರಮ ಮನದಲ್ಲಿ ದೇವಿ, ನೀಲಾಂಬಿಕೆ, ಸಂಭ್ರಮ ಮನದಲ್ಲಿ ಸರಿಗಮ ಎನ್ನುತ್ತಲೇ,
ವಚಲು ವಚಲು ಪವರಿಸಿದ ಮಾಲೆಯ ಹಿಡಿದು ನಾಯಕಿ ಬರಲು ಮನ ವಚಲು ವಚಲು ಪವರಿಸಿದ ಹೃದಯವು ಸ್ವರ ಆಡಿದೆ ಆ ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಪ್ರಿಯೆ ಮಾರೆ ನೀಲಾಂಬಿಕೆ ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಪ್ರಿಯೆ ಬಾರೆ ಹೃದಯವು ಸ್ವರ ಆಡಿದೆ 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 ದೇವಿ ಆ ನೀಲಾಂಬಿಕೆ ರಾತ್ರಿಯಲ್ಲಿಯ ಪ್ರಥಮವು ಮುಗಿದಿರು ಇನ್ನು ಹರನಾಮ ಸ್ಮರಣೆಯಿಂದ ಸ್ವಲ್ಪ ಕಾಲ ಮಲಗಿ ನಿದ್ರಿಸೋಣ. ಸ್ವಾಮಿ ಬಾಬಾ ಬಾ ಶಂಕರ ಮೊರೆ ಇಡುವೆನು ಪ್ರಭುವೆ ಬಾಬಾ ಬಾ ಶಂಕರ ಬಾ ಸೇರುವೆನು ಪ್ರಭುವೆ ಬಾಬಾ ಬಾ ಶಂಕರ ಈ ಮೌನ ಬೇಕೋ ಪ್ರಭು ಓ ದೇವ ಈ ಮೌನ ಬೇಕೋ ಪ್ರಭು ಓ ದೇವ ನೀನೆ ಸುರಮಯ ನಿಖಿಲತರ ಸಾಮಗಾನ ನಾಟ್ಯ ಲೋಲ ಪ್ರಿಯಕರ ನೀನೆ ನವರಸ ಕಲತರ ಸಾಮಗಾನ ನಾಟ್ಯ ಲೋಲ ಪ್ರಿಯಕರ ಬಾಬಾ ಬಾ ಶಂಕರ ಮೊರೆ ಇಡುವೆನು ಪ್ರಭುವೆ ಬಾಬಾ ಬಾ ಶಂಕರ ನಾಗೇಂದ್ರ ಭೂಷಣನೇ ಸುರಮಯ ನಿಖಿಲಧರ ಲೋಕೇಶ ಪಾರ್ವತೀನಾಥ ನಾಗೇಂದ್ರ ಭೂಷಣನೇ ಸುರಮಯ ನಿಖಿಲಧರ ಲೋಕೇಶ ಪಾರ್ವತೀನಾಥ ಲೋಕೇಶ ಪಾರ್ವತೀನಾಥ ಸುಪ್ರೀತ ಲೋಕೇಶ ಪಾರ್ವತೀನಾಥ ಸುಪ್ರೀತ ನೀನೆ ನವರಸ ಕಲಾಧರ ಸಾಮಗಾನ ನಾಟ್ಯ ಲೋಲ ಪ್ರಿಯಕರ ನೀನೆ ನವರಸ ಕಲಾಧರ ಸಾಮಗಾನ ನಾಟ್ಯ ಲೋಲ ಪ್ರಿಯಕರ ಬಾಬಾ ಬಾ ಶಂಕರ ಮೊರೆ ಇಡುವೆನು ಪ್ರಭುವೆ ಬಾಬಾ ಬಾ ಶಂಕರ ಬಾ ಶಂಕರ ಬಾ ಶಂಕರ ಅಮ್ಮ ಲೀಲಾಂಬಿಕೆ, ಗುರುದೇವರಿಗೆ ನಮಸ್ಕರಿಸುವೆನು. ಅಮ್ಮ ಲೀಲಾಂಬಿಕೆ, ನಿನ್ನ ಒಡೆಯನು ಭಕ್ತಿಯುತನಾಗಿ ನನ್ನನ್ನೇ ಸ್ಮರಿಸುತ್ತಿರುವನಾದ ಕಾರಣ ನಾಳೆಯೇ ನಿಮಗೆ ಗುರುವಾಗಿ ಬಂದು ದರ್ಶನವನ್ನು ಕೊಡುತ್ತೇನೆ. ಗುರುದೇವ, ಇದು ಸ್ವಪ್ನವಸ್ಥೆಯಾದ ಕಾರಣ ತಾವು ಬರುವ ಕುರುಹನ್ನು ನನಗೆ ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ಅಮ್ಮ ಲೀಲಾಂಬಿಕೆ, ನಾಳೆ ಸಮವೇಳೆಯಿಂದೊಡಗೂಡಿದ ಮಧ್ಯಾಹ್ನ ಕಾಲಕ್ಕೆ ಸರಿಯಾಗಿ ಬರುತ್ತೇನೆ. ನಾಲಿಗಿಲ್ಲದ ಗಂಟೆಯನ್ನು ನಿಮ್ಮ ಈ ಕಲ್ಯಾಣ ಪಟ್ಟಣದ ಕಡೆಯ ಬಾಗಿಲಿನಲ್ಲಿ ಕಟ್ಟಿಸಿರಬೇಕು. ನಾನು ಆ ಬಳಿಗೆ ಬಂದಾಗ ಆ ಗಂಟೆಯು ನಾದ ಶಬ್ದವನ್ನು ಮಾಡುವುದು. ಅದೇ ನಾನು ಬಂದ ಕುರುವು. ತಿಳಿಯಿತೆ? ತಿಳಿಯಿತು ಗುರುದೇವ. ಸ್ವಾಮಿ ಸ್ವಾಮಿ ಎದ್ದೇಳಿರಿ ಸ್ವಾಮಿ. ಸ್ವಾಮಿ ಶರಣೋ ಶ್ರೀ ಕೈಲಾಸನಾಥ, ಶರಣೋ ಶ್ರೀ ಕೈಲಾಸನಾಥ, ಶರಣೋ ಶ್ರೀ ಕೈಲಾಸನಾಥ. ಏನಿದು ಸಾಧ್ವಿ ಶಿರೋಮಣಿ ನನ್ನನ್ನು ಇಷ್ಟು ಹೊತ್ತಿನಲ್ಲಿ ಎಚ್ಚರಗೊಳಿಸಲು ಕಾರಣವೇನಿರಬಹುದು? ನೀಲಾಂಬಿಕೆ, ಏಕೆ? ಏನಾಯಿತು? ಸ್ವಾಮಿ, ಏನೆಂದು ಹೇಳಲಿ? ನಾನು ಮಲಗಿದ ಕೂಡಲೇ ನನಗೆ ಸುಖ ನಿದ್ರೆಯು ಪ್ರಾಪ್ತಿಯಾಗಿತ್ತು. ಆ ನಂತರ ಒಂದು ಶುಭಕರವಾದ ಸ್ವಪ್ನವು ಗೋಚರಿಸಿತು. ಆ ಗಗನದಿಂದ ನನ್ನ ಬಳಿಗೆ ಬಂದ ಆ ಜಂಗಮೋತ್ತಮರ ತಳಿಯು ನನ್ನ ಬಳಿಗೆ ಬಂದಿತು. ಆ ನಂತರ ನಾನು ಅವರ ಚರಣ ಕಮಲಗಳಿಗೆ ನಮಸ್ಕರಿಸಿದೆ. ಆ ನಂತರ ಅವರು ಆಶ್ಚರ್ಯವಾದರು. ಎಂತಹ ಧನ್ಯವಂತಳೇ ನೀನು ನೀಲಾಂಬಿಕೆ. ಪೂರ್ವಾರ್ಜಿತ ಕರ್ಮಫಲ ವಿಶೇಷದಿಂದಲೂ
ಗುರು ಜಂಗಮರ ಪಾದಶೇಯಿಂದಲೂ ಸದ್ಗುರಿನ ಸಂದರ್ಶವು ನಿನಗೆ ಲಭಿಸಿತು. ನೀಲ, ನಿನಗೆ ಶುಭವಾಗಲಿ. ಸ್ವಾಮಿ, ಮುಂದೆ ಹೇಳುವೆನು ಕೇಳಿ. ಹಾಗೆ ಅವರು ನನ್ನನ್ನು ಕುರಿತು, ನಿನ್ನ ಪತಿಯು ನೀಲಾಲೋಚನೆಯಿಂದ ನನ್ನನ್ನು ಸ್ಮರಿಸುವ ಕಾರಣ ನಾಳೆ ಗುರುವಾಗಿ ಬಂದು ನಿಮಗೆ ದರ್ಶನವನ್ನು ಕೊಡುತ್ತೇನೆ ಎಂದು ಹೇಳಿದರು ಪ್ರಭು. ನೀಲಾಂಬಿಕೆ, ಧನ್ಯಳು ನೀನು. ಪೂರ್ವಾರ್ಜಿತ ಕರ್ಮಫಲ ವಿಶೇಷದಿಂದಲೂ ಗುರುಜಂಗಮರ ಪಾದ ಸೇವೆಯಿಂದಲೂ ಸದ್ಗುರಿನ ಸಂದರ್ಶನವು ನಿನಗೆ ಲಭಿಸಿರು. ಗುರುಕರುಣೆ ನಿನಗುಂಟಾಗಲಿ. ನೀಲಾಂಬಿಕೆ, ಆಗಲಿ. ಬೆಳಗಾದ ಕೂಡಲೇ ಅಲ್ಲಿಗೆ ಹೋಗಿ ನಾಲಿಗೆ ಇಲ್ಲದ ಗಂಟೆಯನ್ನು ಕಟ್ಟಿಸುವೆನು. ಸ್ವಾಮಿ, ನಡೆಯಿರಿ. ಹಾಗಾದರೆ ನಾವಿನ್ನು ಹೋಗೋಣ. ಹಾಗೆ ಆಗಲಿ. ನಮ ಶಿವಾಯ, ಓಂ ನಮ ಶಿವಾಯ. ಜಗದ್ಗುರುವೇ, ಜಗದ್ಗುರುವೇ ನಮ ಶಿವಾಯ, ನಮ ಶಿವಾಯ. ಜಗದೊಡೆಯ ನಿನ್ನ ನಂಬಿದೆ, ಭಕ್ತಿ ಎಂಬ ಭಾವವೇ ತುಂಬಿದೆ. ಗುರುದೇವ, ಜಗದೊಡೆಯ ನಿನ್ನ ನಂಬಿದೆ, ಭಕ್ತಿ ಎಂಬ ಭಾವವೇ ನಿಮ್ಮಯ ಭಕ್ತಿಯೋ ನಮ್ಮಯ ಭಾವವೋ. ಗುರುದೇವ, ನಿಮ್ಮಯ ಭಕ್ತಿಯೋ ನಮ್ಮಯ ಭಾವವೋ, ನಮ್ಮಯ ಭಾವವೋ ನಿಮ್ಮಯ ಭಕ್ತಿಯೋ. ನಮ್ಮಯ ಭಾವವೋ ನಿಮ್ಮಯ ಭಕ್ತಿಯೋ. ಜಗದೊಡೆಯ ನಿನ್ನ ನಂಬಿದೆ, ಭಕ್ತಿ ಎಂಬ ಭಾವವೇ ತುಂಬಿದೆ. ಗುರುವೇ, 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 ಗುರುವೇ. ಕಲ್ಯಾಣ ಪಟ್ಟಣವು ತಳತಳಿವೋದೆಂತೋ, ಕಲ್ಯಾಣ ಪಟ್ಟಣವು ತಳತಳಿವೋದೆಂತೋ, ನನ್ನ ಉಲ್ಲಾಸ ಪರಮಾನಂದವಾಯಿತೋ. ಕಲ್ಯಾಣ ಪಟ್ಟಣವು ತಳತಳಿವೋದೆಂತೋ, ನನ್ನ ಉಲ್ಲಾಸ ಪರಮಾನಂದವಾಯಿತೋ. ನನ್ನ ಸ್ವಾಮಿಗೆ ಆನಂದವಾಯಿತೋ, ನನ್ನ ಸ್ವಾಮಿಗೆ ಆನಂದವಾಯಿತೋ. ಜಗದೊಡೆಯ ನಿನ್ನ ನಂಬಿದೆ, ಭಕ್ತಿ ಎಂಬ ಭಾವವೇ ತುಂಬಿದೆ. ಜಗದೊಡೆಯ ನಿನ್ನ ನಂಬಿದೆ, ಭಕ್ತಿ ಎಂಬ ಭಾವವೇ ತುಂಬಿದೆ. ಗುರುವೇ, 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 ಜಗದೊಡೆಯನಾದ ಪರಮೇಶ್ವರನು ತೃಣ ಮಾತ್ರದವನಾದ ನನ್ನನ್ನು ಅನುಗ್ರಹಿಸಲು ಗುರುವಾಗಿ ಇಲ್ಲಿಗೆ ಆಗಮಿಸಿರುವಂತೆ ಆ ಮಹಾತ್ಮರ ಪಾದ ಧೂಳಿನಿಂದ ನಮ್ಮ ಕಲ್ಯಾಣ ನಗರ ಪುನೀತರಾಗಲು ಸಂಶಯವಿಲ್ಲ. ನಮ್ಮ ಪಟ್ಟಣದಲ್ಲಿರುವ ಚಿನ್ನದ ಮಠ, ಬೆಳ್ಳಿಯ ಮಠ, ಹುಲ್ಲು ಮಠ, ಕಲ್ಲು ಮಠ ಇತ್ಯಾದಿಗಳನ್ನು ಮತ್ತು ದೇವಾಲಯಗಳನ್ನು ಶುದ್ಧಗೊಳಿಸುವಂತೆ ಆಜ್ಞಾಪಿಸಿ, ಅಲ್ಲದೆ ರಾಜಬೀದಿಗಳನ್ನು, ಮಂದಿರಗಳನ್ನು ಶುದ್ಧಗೊಳಿಸುವಂತೆ ಆಜ್ಞಾಪಿಸಿ, ಗುರುದೇವರನ್ನು ವೈಭವದಿಂದ ಎದುರುಗೊಳ್ಳಲು ಕಳಸ ಕನ್ನಡಿ,
ಮೊದಲಾದ ಮಂಗಳ ವಾದ್ಯಗಳಿಂದ ಕೂಡಿದ ಭವ್ಯವಾದ ಸ್ವಾಗತವನ್ನು ಏರ್ಪಡಿಸಲು ನಾನು ಈಗಲೇ ಅಲ್ಲಿಗೆ ಹೋಗುವೆನು. ಕಲ್ಯಾಣ ಪಟ್ಟಣವೋ ತಳತಳಿವೋದೆಂತೋ ಗುರುದೇವ, ಕಲ್ಯಾಣ ಪಟ್ಟಣವೋ ತಳತಳಿವೋದೆಂದು ನನ್ನ ಉಲ್ಲಾಸ ಪರಮನಂದವಾಯಿತೋ, ನನ್ನ ಸ್ವಾಮಿಗೆ ಆನಂದವಾಯಿತೋ ಗುರುದೇವ, ನನ್ನ ಸ್ವಾಮಿಗೆ ಆನಂದವಾಯಿತೋ. ಜಗದೊಡೆಯ ನಾನಿನ ನಂಬಿದೆ, ಭಕ್ತಿ ಎಂಬ ಭಾವವೇ ಜಗದೊಡೆಯ ನಾನಿನ ನಂಬಿದೆ, ಭಕ್ತಿ ಎಂಬ ಭಾವವೇ ಗುರುವೇ, 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 ಬಡವನಿಗೆ ಬಂತು ಬರಗಾಲ, ಬಲ್ಲಿಗರಿಗೆ ಇದು ಸಿರಿಗಾಲ. ಬಡವನಿಗೆ ಬಂತು ಬರಗಾಲ, ಬಲ್ಲಿಗರಿಗೆ ಇದು ಸಿರಿಗಾಲ. ಬಡವನಿಗೆ ಬಂತು ಬರಗಾಲ, ವರಗೆ ಒಂದು ಸೇರನ್ನು ಮಾರುವ ಕಾಲ ಸರ್ಪರಿಗೆ ಇದು ಕಾಲ. ವರಗೆ ಒಂದು ಸೇರನ್ನು ಮಾರುವ ಕಾಲ ಸರ್ಪರಿಗೆ ಇದು ಕಾಲ. ನ್ಯಾಯ ಧರ್ಮದ ಅಳಿಗಾಲ, ನ್ಯಾಯ ಧರ್ಮದ ಅಳಿಗಾಲ. ಮೋಸ ವಂಚನೆಗೆ ಇದು ಕಾಲ. ಮೋಸ ವಂಚನೆಗೆ ಇದು ಕಾಲ. ಬಡವನಿಗೆ ಬಂದು ಬರಗಾಲ, ಬಲ್ಲಿಗರಿಗೆ ಇದು ಸಿರಿಕಾಲ. ಬಡವನಿಗೆ ಬಂತು ಬರಗಾಲ, ಬರಗಾಲ, ಬರಗಾಲ. ಅಯ್ಯ ಅಯ್ಯ, ತಗೆವ ಬಸವರಾಜರನ್ನು ನೋಡಲು ಮಾಡ ಕೆಲಸ ನನ್ನನ್ನು ಒಳಗೆ ಹೋಗಲು ಮಾಡಗಲಿ ಕೆಲಸವ ಈ ನಿನ್ನ ನಿನ್ನ ಕೆಟ್ಟ ಕೆಟ್ಟ ರೂಪವನ್ನು ರೂಪವನ್ನು ನೋಡಿದರೆ ನೋಡಿದರೆ ನೀನು ಏನು ಅಂತ ಗೊತ್ತಿಲ್ಲ. ಯಮುನಾ, ನಿಮ್ಮ ಬಸವರಾಜರಿಗೆ ನಾನೇ ಗುರುಗಳು. ನನ್ನನ್ನು ಹೋಗಲು ಒಳಗಡೆ ಬಿಡಿ. ನಿನ್ನಲ್ಲಿರುವ ಲಿಂಗವನ್ನು ತೋರಿಸು, ಆಗ ಒಳಗೆ ಬಿಡುವೆವು. ನನ್ನಲ್ಲಿರುವ ಲಿಂಗಗಳನ್ನು ತೋರಿಸಬೇಕೆ? ಹೌದು. ಅದು ಸಾಧ್ಯವಿಲ್ಲ. ಅದನ್ನು ನೋಡಲು ಜ್ಞಾನಿಗಳಿಗೂ ಮಾತ್ರ ಸಾಧ್ಯ. ನಿನ್ನಲ್ಲಿರೋ ಲಿಂಗ ತೋರಿಸಿದರೆ ಒಳಗೆ ಬಿಡುವೆವು, ಇಲ್ಲ ಅಂದರೆ ನಿನಗೆ ಗುದ್ದು ಕೊಡುವೆವು. ಇದೋ ಇದೋ ನೋಡಿ. ಆಹಾ, ಇದು ಏನಿದು? ಲಿಂಗವಿಲ್ಲದೆ ಬರೀ ಮಾಂಸ ಅಸ್ಥಿ ಪಂಜರವೇ ಕಾಣುತ್ತಿರುವುದಲ್ಲ. ನೀನು ಯಾರೋ ಕುರುಪಿನೇ ಇರಬೇಕು. ಹೋಗು ಹೋಗು. ಹಾ, ಏನಿದು ಘೋರ ಬಸವಣ್ಣ, ಇದು ನಿನಗೆ ಸರಿಯೇ, ಇದು ನಿನಗೆ ಸರಿಯೇ. ಬಸವಣ್ಣ, ನಿನ್ನ ಮನೆಯ ಭೋಜನಕ್ಕಾಗಿ ಬಂದಿದ್ದವರಿಗೆ
ಹೀಗೆ ಈ ರೀತಿ ಗುದ್ದುಗಳನ್ನು ಹಾಕಿ ಕಳಿಸುವುದೇ? ನೀವು ಹೊಡೆದ ಗುದ್ದುಗಳು ಬಸವರಾಜರಿಗೆ 3, ನೀಲಾಂಬಿಕವರಿಗೆ 3 ಗುದ್ದಗಳಾಗಲಿ. ಇನ್ನು ನಾನಿನ್ನು ಅಲ್ಲಯ್ಯನ ಮನೆಯ ಭೋಜನಕ್ಕೆ ಹೋಗುವೆನು. ಜಗದೊಳಗೆ ದೊಡ್ಡವರಾರೋ ಶಿವನೇ, ಧರೆಯನ್ನೇ ಗೆದ್ದವರಾರೋ. ಜಗದೊಳಗೆ ದೊಡ್ಡವರಾರೋ ಶಿವನೇ, ಧರೆಯನ್ನೇ ಗೆದ್ದವರಾರೋ. ಅಂದಿನಿಂದ ಇಂದಿನವರೆಗೂ ಬಾಳಿ ಬದುಕಿ ಉಳಿದವರಾರೋ. ಅಂದಿನಿಂದ ಇಂದಿನವರೆಗೂ ಬಾಳಿ ಬದುಕಿ ಉಳಿದವರಾರೋ. ಜಗದೊಳಗೆ ದೊಡ್ಡವರಾರೋ ಶಿವನೇ, ಧರೆಯನ್ನೇ ಗೆದ್ದವರಾರೋ. ಧರೆಯೊಳಗೆ ದೊಡ್ಡವರಾರೋ ಶಿವನೇ, ಧರೆಯನ್ನೇ ಗೆದ್ದವರಾರೋ. ಪಾಪ ಪುಣ್ಯ ಮಾಡಿದ ಜೀವ, ಕರುಣೆ ಪ್ರೀತಿ ತೋರಿದ ಭಾವ. ಪಾಪ ಪುಣ್ಯ ಮಾಡಿದ ಜೀವ, ಕರುಣೆ ಪ್ರೀತಿ ತೋರಿದ ಭಾವ. ಎಲ್ಲ ನಿನ್ನ ಮನದ ನೋವ. ಎಲ್ಲ ನಿನ್ನ ಮನದ ನೋವ, ತಿಳಿಯಲಿಲ್ಲ ಜಗದ ಕಾವ. ಎಲ್ಲ ನಿನ್ನ ಮನದ ನೋವ, ತಿಳಿಯಲಿಲ್ಲ ಜಗದ ಕಾವ. ಸೋಲು ಯಾವುದೋ ಶಿವನೇ, ಗೆಲುವು ಯಾವುದೋ ಶಿವನೇ. ಸೋಲು ಯಾವುದೋ ಶಿವನೇ, ಗೆಲುವು ಯಾವುದೋ ಶಿವನೇ. ಹುಟ್ಟೊಳಗೆ ತಾನೊಳಗೆ ಧರೆಯೊಳಗೆ, ಸೋಲು ಯಾವುದೋ ಶಿವನೇ, ಗೆಲುವು ಯಾವುದೋ. ಧರೆಯೊಳಗೆ ದೊಡ್ಡವರಾರೋ ಶಿವನೇ, ಜಗವನ್ನೇ ಗೆದ್ದವರಾರೋ. ಧರೆಯೊಳಗೆ ದೊಡ್ಡವರಾರೋ ಶಿವನೇ, ಧರೆಯನ್ನೇ ಗೆದ್ದವರಾರೋ. ಪ್ರಭು, ಎಲ್ಲಿ ಬರಲಿಲ್ಲವೇ? ಯಾರೋ ಬಂದಂಗಾಗಿಲ್ಲ. ಯಾರೋ ಕುರುಪಿ ಬಂದಿದ್ದ ಗುರುಗಳೇ. ಅವರಿಗೆ 3 ಗುದ್ದು ಹಾಕಿ ಕಳಿಸಿದೆವು. ಎಂತಹ ಅನರ್ಥವಾಯಿತು. ನೀಲಾಂಬಿಕೆ, ಸೇವಕರು ಹೊಡೆದ ಪೆಟ್ಟುಗಳು ನನಗೆ 3 ಗುದ್ದು ಆಗಲಿ, ನಿನಗೆ 3 ಗುದ್ದು ಆಗಲಿ. ನಡೆ, ಆ ಮಾತ್ಮರಿರುವ ಸ್ಥಳಕ್ಕೆ ಹೋಗಿ ಕರೆದುಕೊಂಡು ಬರೋಣ. ಆಗಲಿ ಸ್ವಾಮಿ. ಕಲ್ಯಾಣಿ, ಪ್ರಾಣೇಶ್ವರ, ಉಳ್ಳವರು ಶಿವಾಲಯ ಮಾಡುವರು, ನಾಯೇನ ಮಾಡಲಿ ಬಡವನು ನಾನಯ್ಯ. ಉಳ್ಳವರು ಶಿವಾಲಯ ಮಾಡುವರು. ಕಲ್ಯಾಣಿ, ಪ್ರಾಣೇಶ್ವರ, ಉಳ್ಳವರು ಶಿವಾಲಯ ಮಾಡುವರು, ನಾಯೇನ ಮಾಡಲಿ ಬಡವನು ನಾನಯ್ಯ. ಉಳ್ಳವರು ಶಿವಾಲಯ ಮಾಡುವರು. ಪ್ರಾಣೇಶ್ವರ, ಕಲ್ಯಾಣಿ, ಕಾಲೇ ಕಂಬ ದೇಹವೇ ದೇಗುಲ. ಕಲ್ಯಾಣಿ, ಕಾಲೇ ಕಂಬ ದೇಹವೇ ದೇಗುಲ, ಜೀವವೇ
ಮನು ದೇವರು ಅಲ್ಲ. ಕಲ್ಯಾಣಿ ಕಲ್ಲು ದೇವರು ಅಲ್ಲ, ಮಣ್ಣು ದೇವರು ಅಲ್ಲ, ಚಿನ್ನ ದೇವರು ಅಲ್ಲ, ಬೆಳ್ಳಿ ದೇವರು ಅಲ್ಲ. ಕಲ್ಯಾಣಿ ಚಿನ್ನ ದೇವರು ಅಲ್ಲ, ಬೆಳ್ಳಿ ದೇವರು ಅಲ್ಲ, ತನ್ನಲ್ಲಿ ತಾನಾಗಿ ಹುಟ್ಟುವಂತ ಆತ್ಮಲಿಂಗ. ಕಲ್ಯಾಣಿ ತನ್ನಲ್ಲಿ ತಾನಾಗಿ ಹುಟ್ಟುವಂತ ಆತ್ಮಲಿಂಗ ಉಳ್ಳವರು ಶಿವಾಲಯ ಮಾಡುವರು. ನಾ ಏನ ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರು. ನಿನ ಪೂಜೆಯ ಮಾಡುವೆ, ಕಣ್ಣೀರಿನ ಹೊರೆಯಾಡಿಸುವೆ. ನಮಗೊಂದು ಚಿರು ನೀಡೆಯ ಮಾದೇವ, ನಮಗೊಂದು ಚಿರು ನೀಡೆಯ ಮಾದೇಶ್ವರ. ದೇವರೇ ನಿನ ಪೂಜೆಯ ಮಾಡುವೆ, ಕಣ್ಣೀರಿನ ನಮಗೊಂದು ಶಿಶು ನೀಡೆಯ ಮಾದೇವ, ನಮಗೊಂದು ಶಿಶು ನೀಡೆಯ. ಕಲ್ಯಾಣಿ ಬಂಗಾರ ಶೃಂಗಾರ ನನಗೆ ತಕೋ, ಅರಮನೆಯ ವೈಭೋಗವನ್ನೇ ತಕೋ. ಕಲ್ಯಾಣಿ ಬಂಗಾರ ಶೃಂಗಾರ ನನಗೆ ತಕೋ, ಅರಮನೆಯ ವೈಭೋಗ ಎನ್ನೇ ತಕೋ. ನೆರೆ ಮನೆಯವರೆಲ್ಲ ಬಂದೆ ಎನ್ನುವರಲ್ಲ, ಕೈ ಹಿಡಿದ ಪತಿಯು ದೂರ ತನ್ನುವನಲ್ಲ. ನನಗೊಂದು ಶಿಶು ನೀಡೆಯ ಮಾದೇವ, ನಮಗೊಂದು ಶಿಶು ನೀಡೆಯ ಮಾದೇಶ್ವರ. ನಿನಗೆ ಬರುವೆ, ನಿನ ಪೂಜೆಯ ಮಾಡುವೆ, ಕಣ್ಣೀರಿನ ಹರಿಸುವೆ. ನಮಗೊಂದು ಶಿಶು ನೀಡೆಯ ಮಾದೇವ, ನಮಗೊಂದು ಶಿಶು ನೀಡೆಯ. ಸ್ವಾಮಿ, ಸದಾ ಕಾಲದಲ್ಲಿ ಸಂಗಮೇಶ್ವರ ಸಂಗಮೇಶ್ವರ ಎಂದು ಕಾರಣ ಮಾಡುತ್ತಿರಲ್ಲ, ನೀವು ಕರೆದರೆ ಅವರು ಬರವರೆ ಪ್ರಾಣೇಶ್ವರ. ಕಲ್ಯಾಣಿ ಆ ಸಂಗಮೇಶ್ವರನು ನಮ್ಮ ಕಣ್ಣಿಗೆ ಎಂದು ಬಂದು ಕಾಪಾಡುವನೋ ಕಾಣನಲ್ಲ, ಬಂದೇ ಬರುವರು. ಪ್ರಾಣೇಶ್ವರ, ಮತ್ತೇಕೆ ಚಿಂತಿಸಿರಿ? ಆ ಕೂಡಲ ಸಂಗಮ ಇಚ್ಛೆಯಂತೆ ಆಗಲಿ ಪ್ರಾಣೇಶ್ವರ. ಹಾಗೆ ಎನ್ನಬೇಡ ಕಲ್ಯಾಣಿ, ಒಂದಲ್ಲ ಒಂದು ದಿನ ಬಂದು ನಮ್ಮನ್ನು ಕಾಪಾಡುವರು ಕಲ್ಯಾಣಿ. ನೀಲಾಂಬಿಕೆ, ನಮ್ಮ ನಗರನ್ನೆಲ್ಲ ಸುತ್ತಿದಂತಾಯಿತು, ಗುರುವು ಸಿಕ್ಕಲಿಲ್ಲ. ಇದು ಆದಿ ಜಾಂಬವರ ಬೀದಿ, ಅದು ಅರಳಯ್ಯನವರು. ಶರಣ ಬುದ್ಧಿ ಶರಣು, ಅರಳಯ್ಯ, ನಿನಗೆ ಶರಣ ಶುಭವಾಗಲಿ, ಬುದ್ಧಿ ಮೇಲೆ ಶರಣು. ಕೇಳು. ಸ್ವಾಮಿ, ಏನೋ ನೋಡುವಂತಿದೆಯಲ್ಲ. ಹರಳಯ್ಯ, ನಮ್ಮ ಗುರುವಾದ ಆದಿ ಪರಂಜ್ಯೋತಿಯವರು ನಮ್ಮ ಕಲ್ಯಾಣ ನಗರಕ್ಕೆ ಆಗಮಿಸುವರಂತೆ. ಸಂಗನ ಬಸವೇಶ ಪರಂಜ್ಯೋತಿಯೇ, ಶ್ರೀ ಗುರು ಚಿನ್ಮಯ ರೂಪ ಶಿವ. ಸಂಗನ ಬಸವೇಶ ಪರಂಜ್ಯೋತಿಯೇ, ಶ್ರೀ ಗುರು ಚಿನ್ಮಯ ರೂಪ ಶಿವ. ವೇದ ನಾಲ್ಕರ ರೂಪ ಬಸವೇಶ, ನಮ್ಮ ನಾದನ ಸಂಗನ ಶರಣ ಸತ್ಪಥ ರೂಪ ಪರಮ ನಿರಂಜನ. ಶರಣ ಸತ್ಪಥ ರೂಪ ಪರಮ ನಿರಂಜನ ನಿರ್ಗುಣನೇ.
ನಿರ್ಮಲನೇ ನೀ ಕೃಪೆ ತೋರೋ. ನಿರ್ಮಲನೇ ನಿರ್ಗುಣನೇ ನೀ ಕೃಪೆ ತೋರೋ. ಸಂಗನ ಬಸವೇಶ ಪರಂಜ್ಯೋತಿಯೇ ಶ್ರೀ ಗುರು ಚಿನ್ಮಯ ರೂಪ ಶಿವ. ಸ್ವಾಮಿ ಏನೋ ನೋಡುವಂತಿರುವುದಲ್ಲ. ಹರಳಯ್ಯ, ನಮ್ಮ ಗುರುವಾದ ಆದಿಪರಂಜ್ಯೋತಿಯವರು ನಮ್ಮ ಕಲ್ಯಾಣರಿಗೆ ಆಗಮಿಸಿರುವಂತೆ ಆ ಮಹಾತ್ಮರೇನಾದರೂ ತಮ್ಮ ಬೀದಿಯಲ್ಲಿ ನೋಡಿರುವುದಿಲ್ಲ? ನೋಡಿಕೊಂಡು ಬರುತ್ತೇನೆ ಸ್ವಾಮಿ. ಹಾಗೆ ಆಗಲಿ, ನೋಡಿಕೊಂಡು ಬನ್ನಿ. ರಕಾಡಕ್ಕೆ ತಿಳಿಸ್ಬಿಟ್ನಲ್ಲಪ್ಪ. ಸ್ವಾಮಿ ಬಸವರಾಜರೇ, ಹರಳಯ್ಯ, ಆ ಮಹಾತ್ಮರು ನಮ್ಮ ಮನೆ ಹಿಂಭಾಗದಲ್ಲಿ ಹೊರಡಿಸಿರುವರು ಸ್ವಾಮಿ. ನೀಲಾಂಬಿಕೆ, ನಡೆ ಆ ಮಹಾತ್ಮರಿರುವ ಸ್ಥಳಕ್ಕೆ ಹೋಗಿ ಕರೆದುಕೊಂಡು ಬರೋಣ. ನಡೀರಿ ಸ್ವಾಮಿ ಬನ್ನಿ ಹೋಗೋಣ. ಅರಿಯದೆ ನಿಮ್ಮನ್ನು ಮರೆತೆವು ಪ್ರಭುವೇ. ಗುರುದೇವ, ಅರಿಯದೆ ನಿಮ್ಮನ್ನು ಮರೆತೆವು ಪ್ರಭುವೇ. ಕರುಣಿಸಿ ನಮ್ಮನ್ನು ಗುರುದೇವ, ಕರುಣಿಸಿ ನಮ್ಮನ್ನು ರಕ್ಷಿಸಿ ಪ್ರಭುವೇ. ಗುರುವೇ ಗುರುವೇ ಗುರುವೇ. ಗುರುದೇವ, ಮೌನದಿಂದಿರುವ ಪರಿಯಿದು ಸರಿಯೇ. ಮೌನದಿಂದಿರುವ ಪರಿಯಿದು ಸರಿಯೇ. ಮೌನದಿಂದಿರುವ ಪರಿಯಿದು ಸರಿಯೇ. ಅರು ಅದಿ ಬಂದೆವು ರಕ್ಷಿಸಿ ಪ್ರಭುವೇ. ಅರು ಸದಿ ಬಂದೆವು ರಕ್ಷಿಸಿ ಪ್ರಭುವೇ. ಅರಿಯದೆ ನಿಮ್ಮನ್ನು ಮರೆತೆವು ಪ್ರಭುವೇ. ಕರುಣಿಸಿ ನಮ್ಮನ್ನು ಗುರುದೇವ, ಕರುಣಿಸಿ ನಮ್ಮನ್ನು ರಕ್ಷಿಸಿ ಪ್ರಭುವೇ. ಗುರುವೇ ಗುರುವೇ ಗುರುವೇ. ಮಹಾಸ್ವಾಮಿ, ನಮ್ಮ ಅಪರಾಧಗಳನ್ನು ಮನ್ನಿಸಿ ನಮ್ಮ ಆಸ್ಥಾನಕ್ಕೆ ದಯಮಾಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಗುರುದೇವ, ನೀವು ಬಂದಿರುವುದು ಅರಿವಾಗದೆ ಹೋದ ಕಾರಣ ದಯಮಾಡಿ ನಮ್ಮನ್ನು ಮನ್ನಿಸಿ ನಮ್ಮೊಡನೆ ಬರಬೇಕೆಂದು ಬೇಡಿಕೊಳ್ಳುವೆವು. ಸ್ವಾಮಿ, ನಾವು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಸ್ವಾಮಿಗೆ ನಮ್ಮ ಮೇಲಿರುವ ಕೋಪವು ಕಡಿಮೆಯಾಗಿದೆ. ಬನ್ನಿ, ನಾವೇ ಅವರ ಕೈಯನ್ನು ಹಿಡಿದುಕೊಂಡು ಕರೆದುಕೊಂಡು ಹೋಗೋಣ. ಹಾಗೆ ಆಗಲಿ ನೀಲಾಂಬಿಕೆ. ಇದೇನಿದು ವಿಚಿತ್ರವಾಗಿ ತೋರುತ್ತಿರುವುದಲ್ಲ? ಮಹಾಸ್ವಾಮಿಯವರ ಕೈಗಳನ್ನು ಹಿಡಿದು ಎತ್ತಿದರೆ ಕೈ ಕಾಲುಗಳೇ ಕಳಚಿ ಬರುತ್ತಿರುವುದಲ್ಲ. ಇನ್ನು ಈ ಮಹಾಸ್ವಾಮಿಯವರನ್ನು ಕರೆದುಕೊಂಡು ಆ ಬಗೆಗೆ ನೀಲಾಂಬಿಕೆ. ನಾವೇನು ಮಾಡುವುದು? ನಿಮ್ಮ ಹೆಗಲ ಮೇಲಿರುವ ದೋತ್ರದಿಂದ ಆ ಕೈ ಕಾಲುಗಳನ್ನು ಕಟ್ಟಿಕೊಳ್ಳಿ, ಅದನ್ನು ತೆಗೆದುಕೊಂಡು ಹೋಗೋಣ. ಹಾಗೆ ಆಗಲಿ ನೀಲಾಂಬಿಕೆ. ಆದಿಪರಂಜ್ಯೋತಿಯೇ ನೀಡಿ ನಿಮ್ಮಯ ಕೃಪೆ ಕರುಣಿಪುದೀಗ. ಆದಿಪರಂಜ್ಯೋತಿಯೇ
ಪರಂಜ್ಯೋತಿಯೇ ನೀಡಿ ನಿಮ್ಮಯ ಕೃಪೆ ಕರುಣಿಪುದೀಗ ಆದಿ ಪರಂಜ್ಯೋತಿಯೇ ಸತ್ತರೆ ನೀವೀಗ ನಿಜ ರೂಪ ಧರಿಸೆ 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 ದಯ ತೋರಿ ಪೊರೆವುದು ಗುರುದೇವಾ ದಯ ತೋರಿ ಪೊರೆವುದು ದಯದಿಂದೆಂಬನು ಆದಿ ಪರಂಜ್ಯೋತಿಯೇ ನೀಡಿ ನಿಮ್ಮಯ ಕೃಪೆ ಕರುಣಿಪುದೀಗ ಆದಿ ಪರಂಜ್ಯೋತಿಯೇ ಮಹಾಸ್ವಾಮಿ, ಇದುವರೆಗೂ ನಮ್ಮನ್ನು ಪರೀಕ್ಷಿಸಿದ್ದು ಸಾಲದೆ ತಮ್ಮ ನಿಜ ರೂಪವನ್ನು ಧರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಬೇಡಿಕೊಳ್ಳುವೆನು ಗುರುದೇವ. ಮಹಾಸ್ವಾಮಿ, ನಿಮ್ಮ ನಿಜ ರೂಪವನ್ನು ನೋಡಿ ನಮಗೆ ಅತ್ಯಾನಂದವಾಯಿತು. ಗುರುದೇವ, ನಮ್ಮ ಅಪರಾಧಗಳನ್ನು ಮನ್ನಿಸಿ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಬಸವಣ್ಣ, ಗುರುದೇವ, ಲೀಲಾಂಬಿಕೆ, ಗುರುದೇವ, ನಿಮಗೆ ಶುಭವಾಗಲಿ ಮೇಲೆ ಕೇಳಿ. ಗುರುದೇವ, ಬಸವಣ್ಣ, ಗುರುದೇವ, ಎಲ್ಲಿ ನಿಮ್ಮ ಕಲ್ಯಾಣ ಪಟ್ಟಣದ ಜಂಗುಮಯರುಗಳು ಒಬ್ಬರು ಕಾಣಿಸುತ್ತಲೇ ಇಲ್ಲವಲ್ಲ? ಗುರುದೇವ, ತಮಗೆ ತಿಳಿಯದಿರುವುದು ಏನಿರುವುದು? ನಾವು ನಿಮ್ಮನ್ನು ನಮ್ಮ ಆಸ್ಥಾನಕ್ಕೆ ಒತ್ತು ಕರೆತರುತ್ತಿರುವಾಗ ಜಂಗುಮೈಗಳೆಲ್ಲರೂ ನಿಮ್ಮನ್ನು ನೋಡಿ ಅಸಹ್ಯ ಪಟ್ಟುಕೊಂಡು ಹೊಳೆಯ ತೀರಕ್ಕೆ ಸ್ನಾನಕ್ಕಾಗಿ ಹೋಗಿರುವರು. ಏನು, ನೀವು ನನ್ನನ್ನು ಒತ್ತು ತರುವಾಗ ನನ್ನನ್ನು ನೋಡಿ ಅಸಹ್ಯ ಪಟ್ಟಿಕೊಂಡು ನದಿಯ ತೀರಕ್ಕೆ ಸ್ನಾನಕ್ಕಾಗಿ ಹೋಗಿರುವರೇ? ಹೌದು ಗುರುದೇವ. ಹೋಗಲಿ ಹೋಗಲಿ. ಆಡುವುದೊಂದೇ ಮನ ಮಾಡುವುದೊಂದೇ. ಗುರುದೇವ, ಲೀಲಾಂಬಿಕೆ, ಗುರುದೇವ, ಆಡುವುದೊಂದೇ ಮನ ಮಾಡುವುದೊಂದೇ. ಜ್ಞಾನದ ದೃಷ್ಟಿಯ ಮರೆತಿಗಲಿ. ಲೀಲಾಂಬಿಕೆ, ಗುರುದೇವ, ಜ್ಞಾನದ ದೃಷ್ಟಿಯ ಮರೆತಿಗಲಿ. ಗುರುದೇವ, ಲೀಲಾಂಬಿಕೆ, ಗುರುದೇವ, ಬಳಲುವ ಪರಿಯ. ಲೀಲಾಂಬಿಕೆ, ಬಸವಣ್ಣ, ಗುರುದೇವ, ಪರಿಯಿಂದಲಿ ತಾವು ಪರಿಯದ ಶರಣ, ಹರಿಯದ ಶರಣರು ಬರೆದಿಗದ್ದಲ್ಲವ. ಲೀಲಾಂಬಿಕೆ, ಹರಿಯದ ಶರಣರು ಬರೆದಿಗದ್ದಲ್ಲವ. ಅರಿತು ಬರುವರು ನಾವೆಯಲ್ಲ.
ನೀಲಾಂಬಿಕೆ ಗುರುದೇವ ನದಿಯ ತೀರಕ್ಕೆ ಸ್ನಾನಕ್ಕಾಗಿ ಹೋಗಿರುವರೆ. ಹೌದು ಗುರುದೇವ. ಹೋಗಲಿ ಹೋಗಲಿ. ಸ್ವಾಮಿ, ನಮ್ಮ ಲಿಂಗಗಳೆಲ್ಲ ಮಾಯವಾಗಿರುವುದಿಲ್ಲ. ಯಾರು ನಮ್ಮನ್ನು ನೋಡಿ ಅಸಹ್ಯ ಪಟ್ಟಿಕೊಂಡು ನದಿಯ ತೀರಕ್ಕೆ ಸ್ನಾನಕ್ಕಾಗಿ ಹೋಗಿದ್ದ ಜಂಗುಮಯೂರುಗಳೇ, ನೀವು ಯಾವ ಲಿಂಗವನ್ನು ಪೂಜೆ ಮಾಡಬಲ್ಲಿರಿ? ಅವಿವೇಕಿಗಳೇ, ಅವಿವೇಕದಲ್ಲಿ ಮೈ ಮರೆತು ಮಗ್ನರಾಗಿ ಹೋಗಿರುವ ನಿಮಗೆ ಲಿಂಗದ ನೆಲೆಯೇನಾದರೂ ಗೊತ್ತೇ? ಸಾಧು ಸತ್ಪುರುಷರ ಸೇವೆಯನ್ನು ಸಲ್ಲಿಸುತ್ತಾ ಈ ಲಿಂಗಗಳನ್ನು ಧರಿಸಿಕೊಂಡು ಸುಖವಾಗಿ ಬಾಳಿರಿ. ನಿಮಗೆ ಶುಭವಾಗಲಿ. ಹೋಗಿ ಬನ್ನಿ. ಆಗಲಿ ಸ್ವಾಮಿ. ಬಸವಣ್ಣ, ಗುರುದೇವ. ನೀಲಾಂಬಿಕೆ, ಗುರುದೇವ ನಿಮಗೆ ನಾವು ಹಿಂದೆ ಕೊಟ್ಟಿದ್ದ 4 ಪಾಲದ ಮುತ್ತಿನ ಜೋಳಿಗೆ ಮತ್ತು ಕಾಲಜ್ಞಾನ, ನಿಮ್ಮಲ್ಲಿರುವ ಮನೆತನದವರಾದ ರಾಜಪ್ಪಾಜಿಯನ್ನು, ಗಾರುಡಿಗರ ಮನೆತನದವರಾದ ಚೆನ್ನಮ್ಮನನ್ನು ನನ್ನ ಸಂಗಡ ಕಳುಹಿಸಿಕೊಡು. ನಾನು ಕರೆದುಕೊಂಡು ಹೋಗುವೆನು. ಗುರುದೇವ, ಯಾರಲ್ಲಿ? ನಮ್ಮ ಆಸ್ಥಾನದಲ್ಲಿರುವ ರಾಚಪ್ಪಾಜಿ ಮತ್ತು ಚೆನ್ನಾಜಮ್ಮನನ್ನು ಬರಮಾಡಿ. ಮಕ್ಕಳೇ, ನಿಮಗೆ ಶುಭವಾಗಲಿ. ಮೇಲೆ ಕೇಳಿ. ಮಕ್ಕಳೇ, ನಿಮಗೆ ಶುಭವಾಗಲಿ. ಮೇಲೆ ಕೇಳಿ. ಮಕ್ಕಳೇ, ಇನ್ನು ಮುಂದೆ ಇವರೇ ನಿಮಗೆ ತಂದೆ ತಾಯಿ ಗುರು ಎಲ್ಲವೂ. ನಮ್ಮ ಆದಿಪರಂಜ್ಯೋತಿಯವರ ಆಜ್ಞೆಯಂತೆ ನಡೆದುಕೊಳ್ಳಿರಿ. ಬಸವಣ್ಣ, ಗುರುದೇವ. ನೀನು ಭಕ್ತಿ ಭಂಡಾರಿ ಬಸವಣ್ಣನೆಂಬ ನಿನ್ನ ನಾಮಾಂಕಿತವು ಈ ಧರೆಯಲ್ಲಿ ಅಚಂದ್ರಾರ್ಕವಾಗಿ ನಿಲ್ಲಲಿ. ಇನ್ನು ನಾನು ಈ ಬಾರಿ ಕಂಡಾಯವನ್ನು ಹೊತ್ತುಕೊಂಡು ಕಂಡು 700 ವರ್ಷಗಳು, ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದೆ ಅಗೋಚರನಾಗಿ 700 ವರ್ಷಗಳು ಕರೆಗೆ ಹಿಡಿದು ಧರ್ಮೋದ್ಧಾರ ಕಾರ್ಯವನ್ನು ಮಾಡಲು ನಾನು ಈ ಕೂಡಲೇ ಹೋಗುವೆನು. ನಿಮಗೆ ಶುಭವಾಗಲಿ. ನಾನಿನ್ನು ಬರುವೆನು. ಗುರುದೇವ, ನಾವಿಂದು ಧನ್ಯನಾದೆವು. ನಿಮಗೆ ಶುಭವಾಗಲಿ. ಹೋಗಿ ಬನ್ನಿ. ಹಾಗೆ ಆಗಲಿ. ಶಿಶು ಮಕ್ಕಳೇ, ಗುರುದೇವ, ನಮ್ಮ ಸಂಗಡ ಬರುವರಾಗಿ ಕೈ ಹಿಡಿದು. ಬಾಚಿ ಬಸವಣ್ಣ, ನಿನಗೆ ಶುಭವಾಗಲಿ. ಮೇಲಕ್ಕೆ ಹೇಳು. ಗುರುದೇವ, ನನ್ನನ್ನು ತಮ್ಮ ಶಿಷ್ಯನರಾಗಿ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಬಾಚಿ ಬಸವಣ್ಣ, ನಿನ್ನನ್ನು ನಮ್ಮ ಶಿಷ್ಯನನ್ನಾಗಿ ಅಂಗೀಕರಿಸಬೇಕಾದರೆ ನಿನ್ನ ಕಾಯವನ್ನು ಇಲ್ಲೇ ಹಳಿದು ಮುಂದಿನ ಜನ್ಮದಲ್ಲಿ ನಿಡಘಟ್ಟ ಗ್ರಾಮದ ಮುದ್ದೋಜಿ ಮತ್ತು ಲಿಂಗಮ್ಮನ ಗರ್ಭದಲ್ಲಿ 7ನೇ ಶಿಶುವಾಗಿ ಜನಿಸಿ ಕೆಂಪಾಚಾರಿ ಎಂಬ ನಾಮಾಂಕಿತದಿಂದ ಬೆಳೆಯುತ್ತಿರು. ನಾನು ಉತ್ತರಾಖಂಡವನ್ನು ಸುತ್ತಿಕೊಂಡು ಆ ಮಾರ್ಗವಾಗಿ ಬಂದಾಗ ನಿನ್ನನ್ನು ನನ್ನ ಶಿಷ್ಯನನ್ನಾಗಿ ಅಂಗೀಕರಿಸುತ್ತೇನೆ. ಅಲ್ಲದೆ ನಿನಗೆ ಗಂಧದ ರೋಟಿಯನ್ನು ಕೊಡಿಸುತ್ತೇನೆ. ಅದೂ ಅಲ್ಲದೆ ನಿನ್ನನ್ನು ನಿಜವುಳ್ಳ ದೇವರನ್ನಾಗಿ ಮಾಡಿ ನಿಲ್ಲಿಸುತ್ತೇನೆ. ಇದೇ ನಿನಗೆ ನಾನು ಮಾಡುವ ಆಶೀರ್ವಾದಗಳು. ತಮ್ಮ ಅಪ್ಪಣೆ ಅಂತಾಗಲಿ ಸ್ವಾಮಿ. ನಿನಗೆ ಶುಭವಾಗಲಿ. ಹೋಗಿ ಬಾ. ಜಪಯ್ಯ, ಚೆನ್ನಾಜಮ್ಮ, ನಾವು ಈ ಸ್ಥಳದಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳೋಣ. ಬನ್ನಿರಿ. ಆಗಲಿ ಗುರುದೇವ. ಬಾರೈ ಬಾರೈ ಬಾಲಕರೆಲ್ಲ ಗೋಲಿಗಳಾಟವ ಆಡೋಣ. ಬಾರೈ ಬಾರೈ ಬಾಲಕರೆಲ್ಲ ಗೋಲಿಗಳಾಟವ ಆಡೋಣ. ಚೆಂಡು ಬುಗುರಿ ಗಿಲ್ಲಿ ದಾಂಡು, ಚೆಂಡು ಬುಗುರಿ ಗಿಲ್ಲಿ ದಾಂಡು, ಗೋಲಿಗಳಾಟವ ಆಡೋಣ, ಗೋಲಿಗಳಾಟವ ಆಡೋಣ. ಬಾರೈ ಬಾರೈ ಬಾಲಕರೆಲ್ಲ ಗೋಲಿಗಳಾಟವ ಆಡೋಣ, ಗೋಲಿಗಳಾಟವ ಆಡೋಣ, ಗೋಲಿಗಳಾಟವ ಆಡೋಣ. ಚೆಂಡು ಬುಗುರಿ ಗಿಲ್ಲಿ ದಾಂಡು. ಬಾಲಕರೇ, ನೀವು ಆಡುತ್ತಿರುವ ಆಟಗಳನ್ನು ಕಂಡು ನನಗೂ ಆಟವಾಡಬೇಕೆಂದು ಅನಿಸುತ್ತಿದೆ. ನೀವು ನಿಮ್ಮ ಜೊತೆ ಆಡಲು ನಮಗೆ ಸಮ್ಮತವೇ? ಓ ಹಾಗೇನು, ಬಾ ಆಡೋಣ. ಆಗಲಿ. ಬಾರೈ ಬಾರೈ ಬಾಲಕರೆಲ್ಲ ಗೋಲಿಗಳಾಟವ ಆಡೋಣ. ಬಾರೈ ಬಾರೈ ಬಾಲಕರೆಲ್ಲ ಗೋಲಿಗಳಾಟವ ಆಡೋಣ. ಚೆಂಡು ಬುಗುರಿ ಗಿಲ್ಲಿ ದಾಂಡು,
ನಾನಿಂದು ಹೊರಡುತ್ತೇನೆ. ರೇ ಬಾಲಕನೇ, ನಮ್ಮ ಆಟ ಸಾಮಾನುಗಳನ್ನು ಕೊಟ್ಟರೆ ಸರಿ ಹೋದೆ, ಇಲ್ಲವಾದರೆ ನಮ್ಮ ತಂದೆಯನ್ನು ಕರೆತರುತ್ತೇನೆ. ಎಚ್ಚರ, ಕೊಡುವಂತವನಾಗು. ಏನು ಬಾಲಕರೇ ಈ ರೀತಿ ಹೇಳುತ್ತಿರುವಿರಿ? ನಿಮ್ಮ ಆಟ ಸಾಮಾನು ಹಿಂದಕ್ಕೆ ಕೊಡು ಹೋದರೆ ನಿಮ್ಮ ಹಿರಿಯರನ್ನು ಕರೆದು ತರುತ್ತೀರಾ? ಆಗಲಿ, ಕರೆದು ತನ್ನಿ. ನಿಮ್ಮನ್ನು ನೋಡಿದಾಯ್ತು, ನಿಮ್ಮ ಹಿರಿಯರನ್ನು ನೋಡಿಕೊಂಡು ಇಲ್ಲೇ ಬಾಲ ಸನ್ಯಾಸಿಯೇ, ಇಲ್ಲೇ ಇರುವಂತವನಾಗು. ನಮ್ಮ ಪಿತಾಶ್ರಿಯನ್ನು ಕರೆತರುತ್ತೇವೆ. ಆಗಲಿ, ಕರೆದು ತನ್ನಿ. ಮಾವ ಯಾರಲ್ಲ ದಪ್ತಪ್ಗೆ ಬೇಳ್ಗೆ ಅಡ್ಡಡ್ಡ ಹಾಕೊಂಡು ಇಷ್ಟೊತ್ತಿಗೆ ಕೂತವ್ರಲ್ಲ. ಏನ್ ಮಾವ ಕೂತಿರೋ ಜನಗಳು ಈ ಪಾಟಿ ಕೂತವ್ರಲ್ಲ ಮಾವ, ದಪ್ಪಿಗೆ ದುಂಡಿ ಎಲ್ಲ. ಇಲ್ಲ, ನಾನು ಬರೀ ತೆಳ್ಗೆ ಕಾಣ್ತಾ ಹಾಕೋಣ ಈ ಹಣ್ಣನ ಬಂದ್ಬಿಟ್ರಲ್ಲಿ. ಹೌದಾ ಮಾವ? ಅಳಿಮಯ್ಯ ನೋಡು ಮಾವ. ಅಳಿಮಯ್ಯ ಮಾವ ನಾವು ಎಂತೆಂತ ಊರಲ್ಲಿ ಎಂತೆಂತವ್ರಿಗೆ ಎಲ್ಲೆಲ್ಲಿ ಹೆಂಗೆ ಮೋಡಿ ಹಾಕ್ತಾವಳಿಮಯ್ಯ. ಮೋಡಿ ಹಾಕ್ಬಿಟ್ಟಿದೀವಿ ಮಾವ. ಇವತ್ತು ಈ ಶಿವನಂಜಾಚಾರ್ಯರು ಬಳಿಲಿ ಅದ್ರಲ್ಲೂ ಆಗಲು ಈ ಆದಿ ವನ್ನಾಯ್ಕನಳ್ಳಿಲಿ ಆ ಸ್ವಾಮಿ ಬಳಿಲಿ ಅಳಿಮಯ್ಯ ಹೆಂಗೆ ಅಂದ್ರೆ ಮೋಡಿ ಹಾಕ್ತಾ ಇದ್ರೆ ಯಾರು ಎದೊಳ್ಬಾರ್ದು ಮಾವ. ಹಿಂಗೆ ಬಂದಿರ್ಬೇಕು ಅಳಿಮಯ್ಯ. ಎಲ್ಲ ಹಂಗಂಗೆ ಕೂತ್ಕೊಂಡ್ಬಿಡ್ಬೇಕು ಮಾವ. ಬಲೆ ಮೋಡಿ ಹಾಕುವೆ ರಾಜ ಮೋಡಿ ಹಾಕುವೆ, ಬಲೆ ಮೋಡಿ ಹಾಕುವೆ. ಬಲೆ ಮೋಡಿ ಹಾಕುವೆ ರಾಜ ಮೋಡಿ ಹಾಕುವೆ, ಬಲೆ ಮೋಡಿ ಹಾಕುವೆ. ರಾಜರೆಲ್ಲ ಮೆಚ್ಚುವಂತ ರಾಜ ಮೋಡಿ ಹಾಕುವೆ, ರಾಜರೆಲ್ಲ ಮೆಚ್ಚುವಂತ ರಾಜ ಮೋಡಿ ಹಾಕುವೆ, ಬಲೆ ಮೋಡಿ ಹಾಕುವೆ. ರಾಜ ಮೋಡಿ ಹಾಕುವೆ, ಬಲೆ ಮೋಡಿ ಹಾಕುವೆ, ಬಲೆ ಮೋಡಿ ಹಾಕುವೆ, ಬಲೆ ಮೋಡಿ ಹಾಕುವೆ. ನಮ್ಮ ಆಟದ ಸಾಮಾನುಗಳನ್ನು ಯಾರೋ ಒಬ್ಬ ಕಿತ್ತುಕೊಂಡಿದ್ದಾನೆ. ಅಲ್ಲಲ್ಲೋ ಅಳಿಮಯ್ಯ, ಹೇಳು ಮಾವ. ಏನಲ್ಲ ಏನೋ ನಿಮ್ಮ ಅಕ್ಕ ಹಾ. ಇರ್ನಾರ್ದೆ ಉತ್ತಂಗ್ ಉರ್ಚಿ ಏನೋ ಈ ಪಾಟಿ ಏನ್ ಮಾವ ಇದು ನಿನ್ ಸೈನ್ಯಗಳು ಹೆಂಗಿದ್ದವು? ಅಯ್ಯೋ ಬೇಡ ಮಾವ, ದೊಡ್ಡ ಬಿಟ್ಟೆ ದೊಡ್ಡದಿದು. ಹಾ. ಅದಕ್ಕಿಂತ ಅದೊಂದು ದೊಡ್ಡದು. ಮುಖ್ಯ. ನಾನ್ ಮಾವ, ಇಲ್ಲೊಂದು ಹೆಂಗಿದ ನೋಡಲಿ. ನೋಡ ಮುಂಚೆ ನನ್ನ ಕೀರ್ತಿ ಮಗ ಇವನೇ ಮಾವ. ಏನ್ ಮಕ್ಳೇ ಇಷ್ಟೊಂದು ದುಃಖದಲ್ಲಿ ಬರ್ತಾ ಇದ್ರಲ್ಲ, ಏನ್ ಕಾರಣ? ಅಪ್ಪಾಜಿ, ನಮ್ಮ ಆಟದ ಸಾಮಾನುಗಳನ್ನು ಯಾರೋ ಒಬ್ಬ ಕಿತ್ತುಕೊಂಡಿದ್ದಾನೆ. ಏನೇನೋ ನಮ್ಮ ಆಟದ ಸಾಮಾನು ಒಬ್ಬನು ಯಾರೋ ಒಬ್ಬ ಕಿತ್ತುಕೊಂಡಿದ್ದಾನೆ. ನಿಮ್ಮ ಆಟದ ಸಾಮಾನುಗಳನ್ನು ಯಾವನ ಕಿತ್ತುಕೊಂಡಿರುವನೆ? ಯಾರಿರ್ಬೋದು ಅವನು? ಬನ್ನಿ ಅಪ್ಪಾಜಿ, ತೋರಿಸುತ್ತೇನೆ. ಅಪ್ಪಾಜಿ, ಈತನೇ ಅವನು. ಏನು ಮಕ್ಕಳೇ, ಈಗ ತಾನೇ ಕುಡಿ ಮೀಸೆ ಬಂದಿರು ಈ ಬಾಲಕ ನಿಮ್ಮದ ಆಟ ಸಾಮಾನುಗಳನ್ನು ಕಿತ್ತುಕೊಂಡಿರುವನೆ. ಒಂದು ಬಾರಿ ನೋಡ್ಕೊಳ್ಳಿ ಮಕ್ಕಳೇ ಒಳಗೆ. ಏ ಸನ್ಯಾಸಿ, ನಮ್ಮ ಮಕ್ಕಳ ಆಟ ಸಾಮಾನುಗಳನ್ನು ಗೆಲ್ಲುವಂತಹ ಸಾಮರ್ಥ್ಯ ಉಂಟಾಯಿತೇನೋ ನಿನಗೆ? ನಾವು ಎಂತೆಂತ ರಣಮೋಡಿಯನ್ನು ಹಾಕಿದ್ದೇವೆ. ನಮ್ಮ ಮುಂದೆ ಈ ರಣಮೋಡಿಯನ್ನು ಗೆದ್ದು ಬಾ, ಆಗ ನಿಮಗೆ ನಾವು ಶರಣಾಗುತ್ತೇವೆ. ಅಳಿಮಯ್ಯ ಮಾವ ಏನಂತ್ಯ? ಓಕೆ ಮಾವ. ಎಲೆ ಮೋಡಿಗಾರರೇ, ನಂಗೆ ಮೊದಲ ದಿನಗಳಿಂದನೂ ಮೋಡಿ ಅಂದರೆ ಬಲು ಪ್ರಿಯವಾಗುವುದು. ನೀವು ಹಾಕುವ ಮೋಡಿಯನ್ನು ಒಡೆದೆತ್ತಲು ಸಿದ್ಧನಾಗುವೆ. ಅಳಿಮಯ್ಯ ಮಾವ ಅಳಿಮಯ್ಯ, ನಾನೇನು ಸಣ್ಣ ಬಿಟ್ಟೆ ಅಂತಿದ್ದೆ, ಆದ್ರೂ ನಮ್ಮ ಮಾವನ್ಗೆ ಎಂತ ಮಾವ ಘಟಾನ್ ಕಟ್ಟಿ ಎಲ್ಲೆಲ್ಲಿ ಮೋಡಿ ಹಾಕಿದನೋ ಅಂತವನಿಗೆ ಸವಾಲು ಹಾಕುವೆಯಾ ನೀನು? ಮಾವ ನಿನ್ನ ಮೀಸೆಗೆ ಅವಮಾನ ಮಾವ. ಈ ಮೀಸೆಗೆ ಎಳಿಮಯ್ಯ? ಹೌದು ಮಾವ. ತೆಗೆ ಎಳಿಮಯ್ಯ. ಏನ ಮಾವ? ಅದೇ ಹೇಳು, ತಿಪ್ಟೂರಲ್ಲಿ ತಿಮ್ಮಕ್ಕನ ಮನೆ ಒಳಗೆ ಎತ್ಕೊಟ್ನಲ್ಲೋ. ತಿಮ್ಮಕ್ಕನ ಮನೆ ಒಳಗೆ? ಅದೇ ಕಣೋ ಕಾಯಿಲೆ. ಕಾಯೆ ಮಾವ, ಮತ್ತೆ ತಿಮ್ಮಪ್ಪನ ಮನೇಲಿ ಅಂತಿದ್ಯಲ್ಲ ಮಾವ. ಅದೇ ಕಣೋ ತಿಮ್ಮಕ್ಕನ ಮನೇಲಿ ಎತ್ಕೊಟ್ನಲ್ಲೋ ಕಾಯಿ. ಮಾವ ಇದೇನೆ ನೋಡು. ಇದೇ ಕಣ್ ಕೊಡ. ಕೊಟ್ಟದ್ದು ಹೌದು ಕಣ್ ಕೊಡ. ನೋಡಿ ಸ್ವಾಮಿ, ನೋಡಿ ಇದು ಅಂತಿಂತ ಕಾಯಲ್ಲ. ಇನ್ನೆಂತ ಕಾಯಿ? ತೊರೆ ಬೊಮ್ಮನಳ್ಳಿಲಿ ನನ್ನ ಅಳಿಮಯ್ಯ ಬರ್ಬೇಕಾದ್ರೆ ಇವರ ಅಕ್ಕನ್ ಕೊನೆಯಲ್ಲಿ ಬಿಟ್ಬಿಟ್ಟು ಹೋದೈದು ಇದೊಂದು ಪೀಸು. ನೋಡಿ ಸ್ವಾಮಿ, ನೋಡಿ ಈ ಕಾಯಿನ ಈ ಕಾಯಿನ ಒಂದು ಗೆರೆಯಲ್ಲಿ ಮುಡ್ತೀನಿ. ಗೆರೆಲೆ
ಓಂ ಚಂಡಿ ಚಾಮುಂಡಿ ರುದ್ರಕಾಳಿ ಭದ್ರಕಾಳಿ ಜೈ ಚಂಡಿ ಮುಂಡಿ ಚಂಡಿ ಚಾಮುಂಡಿ. ಹುಷಾರು ಮಾವ, ಎದ್ಬಿಟ್ಟದು. ಹಳೆ ಮಯ್ಯ ಮಾವ ಮೊಟ್ಟೆ ಕಣೋ. ಮೊಟ್ಟೆ ಅದೇ ಕಣೋ, ಕೊಳ್ಳೇಗಾಲದಲ್ಲಿ ಎಲ್ಲಾ ಮಾಟಗಾರರು ಸೇರ್ಕೊಂಡು ಆ ಮಾಡನ ಕೇಳೋಕಾಗದೆ ಆ ಮಾಡ ಕಿತ್ತಿ ನನ್ನ ಮೋಡಿ ಜಯಪ್ಪ ಎಂದು ಬಿರುದು ಕೊಟ್ರಲ್ಲ ಮೊಟ್ಟೆ, ಅದನ್ನ ಕೊಡು. ಅದೋ ಮಾವ, ಇದೇ ನೋಡು ಮಾವ ನಿನ್ನ ಮೊಟ್ಟೆ. ನೋಡಿ ಸ್ವಾಮಿ, ನೋಡಿ ಈ ಮೊಟ್ಟೆಯನ್ನ ನನ್ನ ಮಂತ್ರಶಕ್ತಿಯಿಂದ ಮಂತ್ರಿಸಿ ಇದೊಂದು ಗೆರೆಗಿರ್ತೀನಿ. ಹಳೇ ಮಯ್ಯ ಮಾವ, ಕೊನೆಯದು ಇನ್ನೊಂದೇ ಒಂದು, ಇನ್ನೇ ಒಂದು ನಿಂಬೆಹಣ್ಣು. ನಿಂಬೆಹಣ್ಣು ಮಾವ. ರೇ ಬಾಲ ಸನ್ಯಾಸಿಯೇ, ನಾ ನೋಡಿರುವ ಈ ಮೋಡಿಯನ್ನು ಎತ್ತುವಂತವನಾಗು. ಹಳೆ ಮಯ್ಯ ಮಾವ, ನಾನ್ ಹಾಕಿರೋ ಮೋಡಿಗೆ ಈ ಪಿಡ್ಡೆ ಜಗ್ಗಲ್ತ ಏನೇನಿಲ್ಲ ಬಿಡು. ಮಾವ. ಏನಂದ್ರೆ ಏನು ಅಲ್ಲ, ಅದು ನಿನ್ ಮುಂದೆ ಮಾವ. ಏನೇನು ಅಲ್ಲ ಬಿಡ. ಏನೇನು ಅಲ್ಲ ಮಾವ. ಗುರುದೇವ ನಿಮ್ಮನು ಜಪಿಸುತ್ತ ಮನದಲ್ಲಿ. ಮಾವ, ಇವನೇನೋ ಮೋಡಿ ಎತ್ತಾನೆ ಅಂದ್ರೆ ಹಾಡ್ಕೊಂಡು ನಿಂತವನೇ. ಗುರುದೇವ ನಿಮ್ಮನು ಜಪಿಸುತ್ತ ಮನದಲ್ಲಿ. ಗುರುವರ ನಿಮ್ಮಯ ದರ್ಶನ ತೋರಿಸಿ. ಗುರುದೇವ ನಿಮ್ಮನು ಮೋಡಿಯ ಎತ್ತಲು ಕರುಣೆ ತೋರಿಸಿ. ಎತ್ತಲು ಕರುಣೆ ತೋರಿಸಿ. ಗುರುವರ ನಿಮ್ಮಯ ದರ್ಶನ ತೋರಿಸಿ. ಗುರುವರ ನಿಮ್ಮಯ ದರ್ಶನ ತೋರಿಸಿ. ಗುರುದೇವ ನಿಮ್ಮನು. ಜೈ ಧರ್ಮಗುರು ಪರಂ ಜ್ಯೋತಿ ಸ್ವರೂಪ. ಜೈ ಧರ್ಮಗುರು ಪರಂ ಜ್ಯೋತಿ ಸ್ವರೂಪ. ಜೈ ಧರ್ಮಗುರು ಪರಂ ಜ್ಯೋತಿ ಸ್ವರೂಪ. ಎಲೆ ಮೋಡಿಗಾರರೇ, ನಮ್ಮ ಗುರುಗಳ ಆಶೀರ್ವಾದದಿಂದ ಈ ಮೋಡಿಯನ್ನು ಗೆದ್ದಿರುವೆನು. ಈಗ ನಾನು ಒಂದು ಮೋಡಿ ಹಾಕುತ್ತೇನೆ. ಅದರಲ್ಲಿ ನೀವು ಗೆದ್ದರೆ ನಿಮ್ಮ ಬಿರುದುಗಳು ಮತ್ತು ನಿಮ್ಮ ಹುಡುಗರ ಆಟ ಸಾಮಾನುಗಳನ್ನು ಹಿಂದಕ್ಕೆ ಕೊಡುತ್ತೇನೆ. ಏನು ಮಾವ, ನಿನಗೆ ಸವಾಲು? ಸನ್ಯಾಸಿಯು ಮೋಡಿಯನ್ನು ಉಡುತ್ತಾನಂತೆ ಹೇಳಿ ಮಯ್ಯ. ಹೌದು. ಏ ಸನ್ಯಾಸಿಯೇ, ಹಾಕುವಂತವನಾಗು. ಹಾಕು ನಿನ್ ಮೋಡಿಯ. ನಮ್ಮ ಮಾವ ಎಂತೆಂತ ಮೋಡಿ ಹಾಕ್ತಿಲ್ಲ. ಆ ಮೋಡಿಯನ್ನು ನಾವು ಗೆಲ್ಲುತ್ತೇವೆ, ಹಾಕುವಂತವನಾಗು. ಇದೇ ನಮ್ಮ ಮೋಡಿ, ಎತ್ತಲು ಸಿದ್ಧರಾಗಿ. ಎತ್ತುವರಾಗಿ. ಏ ಬಾಲ ಸನ್ಯಾಸಿಯೇ, ಇದು ಯಾವುದೋ ಒಂದು ಕೆಂಪು ತುಂಡನ್ನು ಹಾಕಿ ಇದೇ ನನ್ನ ಮೋಡಿ ಎತ್ತುವಂತಿರಲ್ಲ. ನನ್ನ ಪಿಡ್ಡೆ ಇದಲ್ಲ, ಇದು ಇಲ್ಲವೇ ನೋಡ, ಈ ಪಿಡ್ಡೆ ಎತ್ಬಿಡ್ತದೆ ಕಣ. ಲೇ ಲೇ ಲೇ, ಮಂತ್ರ ಹಾಕ್ಲಿಲ್ಲ ಬಾರು. ಮಾವ, ಇಷ್ಟು ಜನ ಬಾಮೈಕ್ಳು ಮಡಿಕೊಂಡು ಚಿಕ್ಕನ್ ಬಿಟ್ಟಿದ್ಯಲ್ಲ ಮಾವ. ಇಲ್ಲೇ ದೊಡ್ಡ ಬಾಮೈದ ಇವನ್ ಕೈಲೆಸ್ಸು ಮಾವ, ಸಾಕು. ಎತ್ತಲ ಆಗಲಿಲ್ಲ. ಏನು ಹಕಟ ನನ್ನ ಪುತ್ರನೇ ಸೋತು ಹೋದನಲ್ಲ. ಇನ್ಯಾವ ರಣ ಮೋಡಿಯನ್ನು ಹಾಕಿರುವನು? ಈ ಮೋಡಿಗೆ ನಳಿಮಯನೇ ಹರ. ಯಾಕೆಂದ್ರೆ ಅವನು ಈ ಮೋಡಿ ಏನಾರ ಗೆದ್ಬಿಟ್ರೆ ನಾನು 3ನೇ ಮಗಳು ಕುಂಟಿ ಕೊಟ್ಟು ಬಿಡ್ತೀನಿ. ಬೇಡ ಹೋಗು ಮಾವ, ನೀನೇ ಮಡಿಕೋಗು. ಬೇಡ ಬಾರೋ, ಕಣ್ಣಿಲ್ದೇವ್ರನ್ನೇ ಕೊಡ್ತೀನಿ ಬಾರೋ. ಬೇಡ ಮಾವ, ನೀನೇ ಮಡಿಕೋಗು. ಅವಳುವೆ ಓಲಿ ಬಾರೋ, 5 ಕೊಡ್ತೀನಿ. ಬೇಡ ಮಾವ. ಬೇಡವೇನೋ? ಬೇಡ ಮಾವ. ಆಗೋಕೆ ಲಾಯಕ್ಕಿಲ್ಲ ಸರ್. 6 7 ಇರಬೇಕು. ಅಳಿಮಯ್ಯ ಮಾವ,
ನಾನ್ ನಿನಗೆ ನೀನು ನನ್ನ ಶಕ್ತಿಲೇ ಅರ್ಧ ಶಕ್ತಿನ ನಿನಗೆ ದಾರಿ ಇರ್ತೀನಿ. ಆದ್ರೂ ಎತ್ತು ಮಾವ, ಬಾ. ನಿನ್ನ ಕಿರಿ ಮಗಳು ಕೊಡ್ತೀನಿ ಅಂದ್ರೆ ಇದು ಎತ್ತೀನಿ ಮಾವ. ಎತ್ತೋ ಬಾ ಮೈದ. ನಿಜವಾಗ್ಲೂ ಮಾವ ಕೊಡ್ತೀನಿ ಹಾಕೋ. ಕೊಡ್ತೀನಿ ಏ ಬಾಮೈಕ, ನಿಮ್ಮ ಅಪ್ಪನ ಮಾತಿಗೆ ನೀವೇ ಸಾಕ್ಷಿ. ಮಾವ ನಿನ್ ಶಕ್ತಿ ಎಲ್ಲ ನಂಗೆ ತುಂಬು. ತಥಾಸ್ತು ಒಳಿಮಯ. ಆಗಬಹುದ ಮಾವ? ಏನಾಗ್ತದೆ ನನ್ನ ಅಳಿಯ? ನೋಡಿ ಸ್ವಾಮಿ, ಈ ತುಣ್ಣೆ ಎತ್ತೋ ಕಾಯಿಲಿಲ್ಲ ಇವನ್ ಕೈಲಿ. ಇನ್ನು 5ನೇ ಮಗಳನ್ನ ಏನ್ ಎತ್ತಾನೆ ಇವನು? ಅಳಿಮಯ್ಯ ಮಾವ ಒಂದ್ ಕೆಲಸ ಮಾಡು. ಹೇಳು ಮಾವ. ಇವರು ಲಾಯಕ್ಕಿಲ್ಲ. ಹೌದು. ನೀನು ಲಾಯಕ್ಕಿಲ್ಲ. ಇಲ್ಲ. ನಾನು ಪುಂಗಿ ಓದ್ತೀನಿ, ನೀನು ಡೋಲ್ ಬಾರ್ಸು. ಏ ಮಕ್ಕಳ, ಇವರೆಲ್ಲ ಏನ್ ಮಾಡ್ಲಿ ನೀವು ಧೂಳ್ತಾ ಹಾಕ್ರು. ರಾಜಪ್ಪಯ್ಯ, ಗುರುಗಳಿಗೆ ಅನಂತ ನಮಸ್ಕಾರಗಳು. ನಿನಗೆ ಶುಭವಾಗಲಿ ಮೇಲೆ ಕೇಳು. ರಾಜಪ್ಪಯ್ಯ, ನಮ್ಮನ್ನು ಬಿಟ್ಟು ನೀನು ಏಕಾಂಗಿಯಾಗಿ ಇಷ್ಟು ದೂರ ಬರಬಹುದೇ? ಅಲ್ಲದೆ ಇಲ್ಲಿ ಮೂರ್ಛಿತರಾಗಿ ಬಿದ್ದಿರುವರಲ್ಲ, ಇವರು ಯಾರಾಗಿರಬಹುದು? ಮೋಡಿಗಾರರು. ಇವೆಲ್ಲ ಮೋಡುಗಾರರು ಗುರುದೇವ. ಅಲ್ಲ, ಈ ಮೋಡಿಗಾರರೇ, ನಿಮಗೆ ಶುಭವಾಗಲಿ ಮೇಲೆ ಕೇಳಿ. ಗುರುಗಳಿಗೆ ನಮಸ್ಕರಿಸಿ. ಮಹಾಪ್ರಭು, ಈ ಬಾಲಕನು ತಮ್ಮ ಶಿಷ್ಯನೆಂದು ತಿಳಿಯದೆ ಬಹಳ ಅಪರಾವಾಯಿತು. ಮಹಾಪ್ರಭು, ನಮ್ಮನ್ನು ಮನ್ನಿಸಬೇಕೆಂದು ಇದೋ ನಿಮ್ಮಲ್ಲಿ ಕಳೆಕಳೆಯಿಂದ ಕೇಳುತ್ತೇನೆ ಪ್ರಭು. ಅಯ್ಯ ಮೋಡಿಗಾರರೇ, ನಿಮ್ಮ ಮಾತನ್ನು ಕೇಳಿ ನಮಗೆ ಕನಿಕರವು ತೋರುತ್ತಿರುವುದು. ರಾಜಪ್ಪಯ್ಯ, ಗುರುದೇವ, ಇವರ ಆಟದ ಸಾಮಾನುಗಳನ್ನು ಹಿಂದಿರುಗಿಸಿ ಬಿಡು. ಆಗಲಿ ಗುರುದೇವ. ನಮಗೆ ಮುಂದೆ ಬರಬೇಕಾದ ಬಿರುದು ಬಾವಲಿಗಳು ಬೇಕಾದಷ್ಟಿವೆ. ಅಯ್ಯ ಮೋಡಿಗಾರರೇ, ನಿಮ್ಮ ಬಿರುದುಗಳನ್ನು ತೆಗೆದುಕೊಂಡು ಇನ್ನು ಮುಂದೆ ನಮ್ಮನ್ನು ಪೂಜಿಸಿಕೊಂಡು ನಿಮ್ಮ ಜೀವನವನ್ನು ಸಾಗಿಸಿಕೊಂಡು ಹೋಗಿರಿ. ನಿಮಗೆ ಶುಭವಾಗಲಿ. ಗುರುದೇವ. ಅಯ್ಯ ಮೋಡಿಗಾರರೇ, ತಮ್ಮಲ್ಲಿರುವ ಆ ಕಪ್ಪು ದುರ್ದವನ್ನು ದಯಪಾಲಿಸಿದರೆ ನಾವು ಈ ಮುಂದಿನ ಜೀವನವನ್ನು ಸಾಗಿಸುತ್ತೇವೆ ಗುರುದೇವ. ಅಯ್ಯ ಮೋಡಿಗಾರರೇ, ನಮ್ಮಲ್ಲಿರುವ ಕಪ್ಪು ಧೂರ್ತವನ್ನು ನಿಮಗೆ ಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಕಲಿತಿರುವ ವಿದ್ಯೆಯಿಂದಲೇ ನಿಮ್ಮ ಜೀವನವನ್ನು ಸಾಗಿಸಿಕೊಂಡು ನಮ್ಮನ್ನು ಪೂಜಿಸಿಕೊಂಡು ಜೀವನವನ್ನು ನಡೆಸಿಕೊಂಡು ಹೋಗಿರಿ. ನಿಮಗೆ ಶುಭವಾಗಲಿ. ಹಾಗೇ ಆಗಲಿ ಗುರುದೇವ. ನಿಮಗೆ ಶುಭವಾಗಲಿ. ಹೋಗಿ ಬನ್ನಿ. ಶಿಶು ಮಕ್ಕಳೇ, ಗುರುದೇವ, ನಮ್ಮೊಡನೆ ಬರುವರಾಗಿ ಮುಂದೆ ಹೋಗೋಣ. ಆಗಲಿ ಗುರುದೇವ.